ಒಬ್ಬ ಸಾಮಾನ್ಯ ವಿದ್ಯಾರ್ಥಿ. ಆದರೆ ಒಂದು ಘಟನೆ ಅವನ ಜೀವನವನ್ನೇ ಬದಲಿಸಿತು. ಇಂದಿಗೂ ಜಗತ್ತಿನ ಅತ್ಯಂತ ಜನಪ್ರಿಯ ಸೂಪರ್ ಹೀರೋಗಳಲ್ಲಿ ಒಬ್ಬ. ಅವನೇ ಸ್ಪೈಡರ್ ಮ್ಯಾನ್. 1962ರಲ್ಲಿ ಮಾರ್ವೆಲ್ ಕಾಮಿಕ್ಸ್ನ ಇಬ್ಬರು ದಿಗ್ಗಜರು ಮತ್ತು ಸೇರಿ ಸ್ಪೈಡರ್ ಮ್ಯಾನ್ ಪಾತ್ರವನ್ನು ಸೃಷ್ಟಿಸಿದರು. ಮೊದಲ ಬಾರಿಗೆ ಈ ಪಾತ್ರ ಅಮೇಜಿಂಗ್ ಫ್ಯಾಂಟಸಿ 15 ಕಾಮಿಕ್ನಲ್ಲಿ ಕಾಣಿಸಿಕೊಂಡಿತು. ಸ್ಪೈಡರ್ ಮ್ಯಾನ್ನ ನಿಜವಾದ ಹೆಸರು ಪೀಟರ್ ಪಾರ್ಕರ್. ಅವನು ನ್ಯೂಯಾರ್ಕ್ ನಗರದಲ್ಲಿ ವಾಸಿಸುವ ಬುದ್ಧಿವಂತ ಆದರೆ ಸಾಮಾನ್ಯ ಹೈಸ್ಕೂಲ್ ವಿದ್ಯಾರ್ಥಿ. ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ ಪೀಟರ್ ತನ್ನ ಚಿಕ್ಕಪ್ಪ ಬೆನ್ ಪಾರ್ಕರ್ ಮತ್ತು ಚಿಕ್ಕಮ್ಮ ಮೇ ಪಾರ್ಕರ್ ಅವರ ಜೊತೆ ಬೆಳೆದನು. ಒಂದು ದಿನ ವಿಜ್ಞಾನ ಪ್ರದರ್ಶನದಲ್ಲಿ ರೇಡಿಯೋ ಆಕ್ಟಿವ್ ಜೇಡವೊಂದು ಪೀಟರ್ಗೆ ಕಚ್ಚುತ್ತದೆ. ಆ ಒಂದು ಕ್ಷಣ ಅವನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಅವನಿಗೆ ಅಸಾಮಾನ್ಯ ಶಕ್ತಿ, ಗೋಡೆ ಹತ್ತುವ ಸಾಮರ್ಥ್ಯ, ಮಿಂಚಿನ ವೇಗದ ಪ್ರತಿಕ್ರಿಯೆ ಮತ್ತು ಅಪಾಯವನ್ನು ಮುಂಚಿತವಾಗಿ ಅರಿಯುವ ಸ್ಪೈಡರ್ ಸೆನ್ಸ್ ಎಂಬ ವಿಶೇಷ ಶಕ್ತಿ ದೊರೆಯುತ್ತದೆ. ಆದರೆ ಆರಂಭದಲ್ಲಿ ಪೀಟರ್ ತನ್ನ ಶಕ್ತಿಯನ್ನು ಜನರಿಗೆ ಸಹಾಯ ಮಾಡಲು ಬಳಸುವುದಿಲ್ಲ, ಪ್ರಸಿದ್ಧಿ ಮತ್ತು ಹಣ ಸಂಪಾದಿಸುವುದೇ ಅವನ ಗುರಿಯಾಗುತ್ತದೆ. ಒಂದು ದಿನ ಒಬ್ಬ ಕಳ್ಳನನ್ನು ಹಿಡಿಯುವ ಅವಕಾಶ ಇದ್ದರೂ ಅದು ನನ್ನ ಕೆಲಸ ಅಲ್ಲ ಎಂದು ಅವನು ಬಿಡುತ್ತಾನೆ. ಕೆಲವೇ ದಿನಗಳಲ್ಲಿ ಅದೇ ಕಳ್ಳ ಅವನ ಚಿಕ್ಕಪ್ಪ ಬೆನ್ ಅವರನ್ನು ಕೊಲ್ಲುತ್ತಾನೆ. ಈ ಘಟನೆ ಪೀಟರ್ ಜೀವನದ ದೊಡ್ಡ ತಿರುವಾಗುತ್ತದೆ. ಆಗ ಅವನು ಅರಿಯುವ ಒಂದು ಮಹತ್ವದ ಸತ್ಯ: ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ದೊಡ್ಡ ಶಕ್ತಿಯೊಂದಿಗೆ ದೊಡ್ಡ ಜವಾಬ್ದಾರಿಯೂ ಬರುತ್ತದೆ. ಆ ದಿನದಿಂದ ಪೀಟರ್ ತನ್ನ ಜೀವನವನ್ನು ಜನರ ರಕ್ಷಣೆಗೆ ಮೀಸಲಿಡುತ್ತಾನೆ. ಅವನು ಸ್ಪೈಡರ್ ಮ್ಯಾನ್ ಆಗಿ ಅಪರಾಧಿಗಳ ವಿರುದ್ಧ ಹೋರಾಡಲು ಆರಂಭಿಸುತ್ತಾನೆ. ಸ್ಪೈಡರ್ ಮ್ಯಾನ್ ತನ್ನ ಜೀವನದಲ್ಲಿ ಅನೇಕ ಶಕ್ತಿಶಾಲಿ ಶತ್ರುಗಳನ್ನು ಎದುರಿಸುತ್ತಾನೆ. ಅವರಲ್ಲಿ ಮತ್ತು ಪ್ರಮುಖರು. ಪ್ರತಿಯೊಂದು ಯುದ್ಧವೂ ಅವನನ್ನು ಇನ್ನಷ್ಟು ಧೈರ್ಯಶಾಲಿಯಾಗಿಸುತ್ತದೆ. ಕಾಮಿಕ್ಸ್ನ ಯಶಸ್ಸಿನ ನಂತರ ಸ್ಪೈಡರ್ ಮ್ಯಾನ್ ಅನೇಕ ಟಿವಿ ಸರಣಿಗಳು, ವಿಡಿಯೋ ಗೇಮ್ಗಳು ಮತ್ತು ಸಿನಿಮಾಗಳ ಮೂಲಕ ವಿಶ್ವದಾದ್ಯಂತ ಕೋಟ್ಯಂತರ ಅಭಿಮಾನಿಗಳನ್ನು ಗಳಿಸಿದನು. ಸಿನಿಮಾಗಳಲ್ಲಿ ಮತ್ತು ಈ ಪಾತ್ರವನ್ನು ನಿರ್ವಹಿಸಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ನಿರ್ಮಿಸಿದ್ದಾರೆ. ಸ್ಪೈಡರ್ ಮ್ಯಾನ್ ಕೇವಲ ಸೂಪರ್ ಹೀರೋ ಅಲ್ಲ, ಅವನು ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತಾನೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಮ್ಮ ಶಕ್ತಿಯನ್ನು ಒಳ್ಳೆಯ ಕೆಲಸಕ್ಕೆ ಬಳಸಬೇಕು. ಏಕೆಂದರೆ ನಿಜವಾದ ಹೀರೋ ಎಂದರೆ ತನ್ನ ಶಕ್ತಿಯಿಂದ ಇತರ ಬದುಕನ್ನು ರಕ್ಷಿಸುವ ವ್ಯಕ್ತಿ. ಇದೇ ಜಗತ್ತಿನ ಅತ್ಯಂತ ಪ್ರೀತಿಸಲ್ಪಡುವ ಸೂಪರ್ ಹೀರೋ, ಸ್ಪೈಡರ್ ಮ್ಯಾನ್ನ ಅದ್ಭುತ ಕಥೆ. Subscribe for more videos.